Hello guys and welcome back to the another episode of Case Study with CFG. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾತಾಡಲಿಕ್ಕೆ ಹೊರಟಿರುವಂಥ ಕೇಸ್ ಏನಿದೆ ಅದನ್ನು ಕೇಳಿದ ನಂತರ ನಿಮಗೆ ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ, ಬಟ್ ಮನುಷ್ಯತ್ವದ ಮೇಲೆ ನಂಬಿಕೆ ಹೊರಟೋಗುತ್ತೆ. ಬಿಫೋರ್ ವಿ ಗೆಟ್ ಫರ್ದರ್ ಇನ್ ಟು ದಿ ವಿಡಿಯೋ, ಅ ಹ್ಯೂಜ್ ಶೌಟ್ ಔಟ್ ಟು ಮೂಮೆಂಟ್ ಕ್ಯಾಪ್ಚರರ್. ಫೋಟೋಗ್ರಫಿ ಆಗಿರ್ಬೋದು, ವಿಡಿಯೋಗ್ರಫಿ ಆಗಿರ್ಬೋದು, ಡ್ರೋನ್ ಶಾಟ್ ಇರ್ಬೋದು, ಶಾರ್ಟ್ ಮೂವಿ ಅಥವಾ ಯಾವುದೇ ಥರದ ಎಡಿಟಿಂಗ್ ಸರ್ವಿಸ್ಗೆ ನೀವು ಇವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವರು ಬೆಸ್ಟ್ ಕ್ವಾಲಿಟಿ ಜೊತೆ ಬೆಸ್ಟ್ ಪ್ರೈಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ನಿಮಗೆ ಈ ಥರದಲ್ಲಿ ಯಾವುದೇ ಒಂದು ಸರ್ವಿಸ್ ಬೇಕಾಗಿದ್ದರೆ ನೀವು ಇವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವರ ಇನ್ಸ್ಟಾ ಪೇಜ್ನ ಲಿಂಕ್ ಏನಿದೆ ಅದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆಸೆ, ಪ್ರತಿಯೊಂದು ಮನುಷ್ಯನಲ್ಲಿ ಆಸೆ ಅಂತ ಇರೋದು ಸಹಜ. ಅದು ಪ್ರಾಪರ್ಟಿಗೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಎಜುಕೇಷನ್ಗೆ, ಯಾವುದೇ ಒಂದು ಇದರಲ್ಲಿ ಮನುಷ್ಯನಿಗೆ ಆಸೆ ಅನ್ನೋದು ಇದ್ದೇ ಇರುತ್ತೆ. ಬಟ್ ಆ ಆಸೆಯಿಂದ ಅನಾಹುತ ಯಾವಾಗ ಆಗತ್ತೆ ಅಂತಂದರೆ, ಆಸೆ ಇರೋದು ಅತಿ ಆಸೆ ಆಗತ್ತೆ. ಅತಿ ಆಸೆ ಗತಿಗೇಡು, ಈ ಒಂದು ಗಾದೆನ ನೀವು ಕೇಳಿರ್ತೀರ. ಇವತ್ತಿನ ಈ ಕೇಸ್ ಏನಿದೆ ಅದು ಅತಿ ಆಸೆಯಿಂದ ಎಷ್ಟು ದೊಡ್ಡ ಅನಾಹುತ ಆಗತ್ತೆ, ಅದರಿಂದ ಯಾರಿಗೆ ಏನು ಸಿಗಲ್ಲ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿಯಾಗಿದೆ. ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ. ನೋಯ್ಡಾದ ಸದರ್ಪುರ್ ಅಲ್ಲಿರೋ ಚೌಹಾನ್ ಫ್ಯಾಮಿಲಿ ಇಡೀ ಊರಿಗೆ ಒಂದು ಒಳ್ಳೆ ಹೆಸರನ್ನ ಪಡೆದಿತ್ತಂತ ಹೇಳ್ಬೋದು. ಬಿಕಾಸ್ ಈ ಒಂದು ಮನೆಯ ಮುಖ್ಯಸ್ಥರು ಏನಿದ್ರು ಅವರು ಎಕ್ಸ್ ಮೇಯರ್ ಆಗಿದ್ರು ಈ ಊರಿಗೆ. ಸೊ ಫೈನಾನ್ಷಿಯಲಿ ಈ ಫ್ಯಾಮಿಲಿ ಸ್ಟ್ರಾಂಗ್ ಆಗಿರುತ್ತೆ. ಆ್ಯಂಡ್ ಈ ಒಂದು ಫ್ಯಾಮಿಲಿಯಲ್ಲಿ 4 ಜನ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ. ಫ್ಯಾಮಿಲಿಯ ಮುಖ್ಯ ಆದಂಥ ಹರ್ಷವರ್ಧನ್ ಚೌಹಾನ್, ಅವರ ಹೆಂಡತಿ ಹಾಗೂ 2 ಜನ ಮಕ್ಕಳು. ಮಗನ ಹೆಸರು ಮನೀಶ್ ಅಂತ ಆ್ಯಂಡ್ ಮಗಳ ಹೆಸರೇನಿದೆ ಅದು ಮನೀಷಾ ಅಂತ. ಸೊ ಇಲ್ಲಿ ಮನೀಶ್ಗೆ ವಿಕ್ಕಿ ಅಂತಲೂ ಕರಿತಿದ್ರು. ಆ್ಯಂಡ್ ಏನು ಅವನ ತಂಗಿ ಏನಿದ್ಲು ಮನೀಷಾ, ಇಬ್ರು ನೇಮ್ ತುಂಬ ಸಿಮಿಲರ್ ಆಗಿದೆ. ಸೊ ಮುಂದೆ ಬರುವಂಥ ಇದರಲ್ಲಿ ಮನೀಶ್ ಆ್ಯಂಡ್ ಮನೀಷಾ ಇದರಲ್ಲಿ ಕನ್ಫ್ಯೂಸ್ ಆಗಬೇಡಿ. ಹರ್ಷವರ್ಧನ್ ಅವರು ತಮ್ಮ ಮಗಳಿನ ಜೊತೆ ತುಂಬ ಕ್ಲೋಸ್ ಆಗಿರ್ತಾರೆ. ಒಂದು ಟಿಪಿಕಲ್ ಇಂಡಿಯನ್ ಫ್ಯಾಮಿಲಿಯಲ್ಲಿ ನೀವು ನೋಡಿರ್ತೀರ, ತಾಯಿ ಮಗ ತಂದೆ ಮಗಳು ಹೇಗೆ ಕ್ಲೋಸ್ ಆಗಿರ್ತಾರೋ ಅದೇ ಥರನೇ ಹರ್ಷವರ್ಧನ್ ಆ್ಯಂಡ್ ಮನೀಷಾ ತುಂಬ ಕ್ಲೋಸ್ ಆಗಿರ್ತಾರೆ. ಸೊ ಅವರು ತನ್ನ ಮಗಳಿನ ಏನೇ ಒಂದು ವಿಶಸ್ ಇದ್ರು ಅದನ್ನ ಫುಲ್ಫಿಲ್ ಮಾಡೋಕೆ 100% ಟ್ರೈ ಮಾಡ್ತಾರೆ. ಆ್ಯಂಡ್ ಮನೀಶ್ ಏನಿದ್ದಾನೆ ಅವನು ಅವನ ತಾಯಿಯ ಜೊತೆ ಕ್ಲೋಸ್ ಆಗಿರ್ತಾನೆ. ವಿಡಿಯೋ ಮಿಡಲ್ ಅಲ್ಲಿ ನಾನು ಯಾಕೆ ಈ ಪಾಯಿಂಟ್ ಅನ್ನು ಮೆನ್ಷನ್ ಮಾಡಿದೆ ಅನ್ನೋದು ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಸೊ ಈ ಪಾಯಿಂಟ್ ಏನಿದೆ ಅದನ್ನ ನೀವು ನೆನ್ಪಿಟ್ಕೊಳ್ಳಿ. ಈ ಫ್ಯಾಮಿಲಿಯಲ್ಲಿ ಎಲ್ಲಾನು ಸರಿಯಾಗಿ ನಡೀತಾ ಇರುತ್ತೆ. ಬಟ್ ಸಡನ್ ಆಗಿ ಒಂದಿನ ಹರ್ಷವರ್ಧನ್ ಅವರಿಗೆ ಕ್ಯಾನ್ಸರ್ ಇದೆ ಅಂತ ಈ ಫ್ಯಾಮಿಲಿ ಗೊತ್ತಾಗತ್ತೆ. ಯಾವುದೇ ಒಂದು ಫ್ಯಾಮಿಲಿ ಮೆಂಬರ್ ಅಲ್ಲಿ ಯಾರಿಗಾದ್ರೂ ಕ್ಯಾನ್ಸರ್ ಇದೆ ಅಂತ ಗೊತ್ತಾದ್ರೆ ಅವರು ಬ್ರೇಕ್ ಡೌನ್ ಆಗೋದು ಸಹಜ. ಅದೇ ತರನೇ ಚೌಹಾನ್ ಫ್ಯಾಮಿಲಿ ಕೂಡ ಕಂಪ್ಲೀಟ್ಲಿ ಬ್ರೇಕ್ ಡೌನ್ ಆಗುತ್ತೆ. ಬಿಕಾಸ್ ಈ ಕ್ಯಾನ್ಸರ್ ಅನ್ನೋ ರೋಗ ಏನಿದೆ ಅದರಲ್ಲಿ ಫೈನಾನ್ಷಿಯಲಿ ಅಷ್ಟೇ ಹೋರಾಟ ಇರಲ್ಲ, ಮೆಂಟಲಿನೂ ತುಂಬ ಹೋರಾಟ ಇರುತ್ತೆ. ಇದೇ ಥರ ಚೌಹಾನ್ ಫ್ಯಾಮಿಲಿ ಕೂಡ ಕ್ಯಾನ್ಸರ್ ವಿರುದ್ಧ ಹೋರಾಡ್ತಾ ಇರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ 2011 ಹರ್ಷವರ್ಧನ್ ಅವರ ಮರಣ ಆಗುತ್ತೆ. ಹರ್ಷವರ್ಧನ್ ಅವರ ಸಡನ್ ಆಗಿ ಮರಣ ಆಗಿದ್ದಕ್ಕೆ ಎಲ್ಲ ಫ್ಯಾಮಿಲಿ ಮೆಂಬರ್ಸಿಗೂ ತುಂಬ ಶಾಕ್ ಆಗಿರುತ್ತೆ. ಬಟ್ ಎಲ್ಲದಕ್ಕಿಂತ ಜಾಸ್ತಿ ಎಫೆಕ್ಟ್ ಆಗಿರೋದು ಮನೀಷಾಗಿರುತ್ತೆ. ಬಿಕಾಸ್ ಅಟ್ ದಟ್ ಟೈಮ್ ಶಿ ವಾಸ್ ಜಸ್ಟ್ 10 years old. ವಿಡಿಯೋ ಮಿಡಲಲ್ಲಿ ನಾನೊಂದು ಪಾಯಿಂಟ್ನ ಇಡ್ಲಿಕ್ಕೂ ಇಷ್ಟಪಡ್ತೀನಿ. ಇವತ್ತಿಗೂ ನಮ್ಮ ದೇಶದಲ್ಲಿ ತುಂಬ ಫ್ಯಾಮಿಲೀಸ್ ಥಿಂಕಿಂಗ್ ಯಾವ ಥರ ಇದೆ ಅಂತಂದರೆ, ಸಪೋಸ್ ಒಂದು ಮಗ ಮತ್ತು ಮಗಳಿದ್ರೆ ಅಪ್ಪ ಅಮ್ಮಂದ್ರಲ್ಲಿ ಇಬ್ಬರಲ್ಲಿ ಒಬ್ರದ್ದಾದ್ರೂ ಥಿಂಕಿಂಗ್ ಇದ್ದೇ ಇರುತ್ತೆ, ಏನೇ ಒಂದು ಪ್ರಾಪರ್ಟಿ ಅಥವಾ ಏನೇ ಒಂದು ಆಸ್ತಿ ಏನಿದೆ ಅದಷ್ಟು ಮಗನಿಗೆ ಸೇರಬೇಕು. ಬಿಕಾಸ್ ಮಗಳೇನಿದ್ದಾಳೆ ಅವಳು ಮದುವೆಗೆ ಹೋಗ್ತಾಳೆ, ಅದಕ್ಕಾಗಿ ಪ್ರಾಪರ್ಟಿ ಆಗಿರ್ಬೋದು ಏನೇ ಅವ್ರದ್ದೊಂದು ಇರುವಂಥ ಒಂದು ಆಸ್ತಿ ಇದು ಮಗನಿಗೆ ಸಿಗ್ಬೇಕನ್ನೋ ಒಂದು ಮೆಂಟಾಲಿಟಿ ಇನ್ನೂ ಇದೆ. ಆ್ಯಂಡ್ ಈ ಒಂದು ಕೇಸಲ್ಲಿ ಹರ್ಷವರ್ಧನ್ ಅವರ ವೈಫ್ ಅಂದರೆ ಮನೀಶ್ ಆ್ಯಂಡ್ ಮನೀಷಾ ಅವರ ತಾಯಿ ಏನಿರ್ತಾರೆ ಅವ್ರ ಥಿಂಕಿಂಗ್ ಕೂಡ ಅದೇ ಥರನೇ ಇರುತ್ತೆ. ಹರ್ಷವರ್ಧನ್ ಅವರು ಒಂದು ವಿಲ್ನ ರೆಡಿ ಮಾಡಿರ್ತಾರೆ. ಆ ವಿಲ್ಲಲ್ಲಿ ಏನಿರುತ್ತಂತಂದರೆ 50-50 ಅವರ ಪ್ರಾಪರ್ಟಿ ಏನಿದೆ ಅದರಲ್ಲಿ 50% ಮನೀಷಾಗೆ 50% ಮನೀಶ್ಗೆ ಸೇರ್ಬೇಕಂತ ಆಗಿರುತ್ತೆ. ಆ ಒಂದು ಟೈಮಲ್ಲಿ ಇದೇನು ದೊಡ್ಡ ಇಶ್ಯೂ ಆಗಿರಲ್ಲ. ಬಿಕಾಸ್ ಆಸ್ ಐ ಟೋಲ್ಡ್ ಯು ಅಟ್ ದಟ್ ಟೈಮ್ ಮನೀಷಾ ವಾಸ್ ಜಸ್ಟ್ 10. ಬಟ್ ಈ ಒಂದು ಮೆಂಟಾಲಿಟಿ, ಈ ಒಂದು ಥಿಂಕಿಂಗ್ ಏನಿದೆ ಅದು ಮುಂದೆ ಎಷ್ಟು ದೊಡ್ಡ ಎಫೆಕ್ಟ್ ಆಗುತ್ತೆ ಅನ್ನೋದು ನೀವು ಇದೇ ವಿಡಿಯೋದಲ್ಲಿ ನೋಡ್ತೀರಾ. ಸ್ಟಾರ್ಟಿಂಗಲ್ಲಿನೂ ಇದು ತುಂಬ ದೊಡ್ಡ ಇಶ್ಯೂ ಆಗಿಲ್ಲ, ಬಿಕಾಸ್ ಮನೀಷಾ ತುಂಬ ಚಿಕ್ಕವಳಿದ್ಲು ಆಗ. ಬಟ್ ಸಮಯ ಕಳಿತಾ ಥಿಂಗ್ಸ್ ಆರ್ ಗೆಟಿಂಗ್ ರಿಯಲಿ ಚೇಂಜ್ಡ್.
ಯಾಕಂದ್ರೆ ಮನೀಷಾನ ಅಮ್ಮ ಏನಿದ್ರು ಅವರು ಮನೀಷಾ ಮೇಲೆ ಅಷ್ಟು ಕೇರ್ ತಗೊಳ್ತಾ ಇರ್ಲಿಲ್ಲ. ಏನೇ ಕೇರ್ ಇದ್ರು ತಮ್ಮ ಮಗ ಆದಂತ ವಿಕಿ ಈಕೆ ಮನೀಶ್ ಅವನ ಮೇಲೆ ಕೇರ್ ಮಾಡ್ತಾ ಇದ್ರು. ಸೊ ಮನೀಷಾ ಏನ್ ಮಾಡ್ತಾಳಂತಂದ್ರೆ ಅವಳ ಕಾನ್ಸಂಟ್ರೇಷನ್ ಏನಿದೆ ಅದು ಕಂಪ್ಲೀಟ್ ಆಗಿ ಸ್ಟಡಿ ಕಡೆನೆ ಹಾಕ್ತಾಳೆ. ಅಂಡ್ ಆ ಟೈಮಲ್ಲಿ ಅವಳು ಒಬ್ಳೆ ಇರೋ ತರ ಲೋನ್ಲಿನೆಸ್ ಆ ತರ ಫೀಲ್ ಮಾಡ್ತಾ ಇದ್ಲು. ಅವಳ ತಂದೆಗೆ ತುಂಬಾ ಮಿಸ್ ಮಾಡ್ಕೊತಾ ಇದ್ಲು. ಎಷ್ಟು ಮಿಸ್ ಮಾಡ್ಕೊಂತಿದ್ಲು ಅಂತಂದ್ರೆ ಅವಳ ಕೈ ಮೇಲೆ ಪಾಪ ಅಂತ ಅವರ ತಂದೆಗೆ ಡೆಡಿಕೇಟ್ ಆಗಿ ಒಂದು ಟ್ಯಾಟೂ ಕೂಡ ಇರುತ್ತೆ. ಹೀಗೆ ಸ್ಟಡೀಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಅವಳದ್ದು ಕಂಪ್ಲೀಟ್ ಆದ ನಂತರ ಜಾಬ್ ಸರ್ಚ್ ಮಾಡ್ತಾ ಇರ್ತಾಳೆ. ಮೊರೆನಾ ಟೆಕ್ನಾಲಜೀಸ್ ಅನ್ನೋ ಒಂದು ಕಂಪ್ನಿಯಲ್ಲಿ ಅವಳಿಗೆ ಟೆಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಬ್ ಕೂಡ ಸಿಗತ್ತೆ. ಮನೀಷಾ ಯಾವತ್ತೂ ನಗ್ನಗ್ತಾ ಇರುವಂತ ಹುಡುಗಿ ಆಗಿದ್ಲು. ಸೊ ಅವಳ ಆಫೀಸಲ್ಲಿ ಇರುವಂತಹ ಕಲೀಗ್ಸ್ ಆಗಿರ್ಬೋದು, ಅವಳ ಸೀನಿಯರ್ಸ್ ಬಾಸ್ ಆಗಿರ್ಬೋದು, ಯಾರೇ ಆದ್ರೂ ಅವಳ ಕ್ಯಾರೆಕ್ಟರಿಸ್ಟಿಕ್ ಏನಿದೆ ಅದು ತುಂಬಾ ಇಷ್ಟಪಡ್ತಿದ್ರು. ಬಟ್ ಆ ಒಂದು ನಗುವಿನ ಹಿಂದೆ ಅವಳು ಸಹಿಸ್ತಾ ಇರುವಂತ ಒಂದು ಪೇನ್ ಆಗಿರ್ಬೋದು, ಒಂದು ನೋವಾಗಿರ್ಬೋದು, ಅವಳು ಹೋಗ್ತಾ ಇರುವಂತ ದಾರಿ ಎಷ್ಟು ಕಠಿಣ ಆಗಿತ್ತು ಅದು ಯಾರಿಗೂ ಕಾಣಿಸಿರ್ಲಿಲ್ಲ. ಯಾವಾಗ ಮನೀಷಾ ತನ್ನ 18 ವರ್ಷನ ಕಂಪ್ಲೀಟ್ ಮಾಡ್ತಾಳೆ ಅವತ್ತಿಂದ ಅವರ ತಾಯಿ ಆದಂಥವ್ರು ಅವಳ ಮೇಲೆ ಪ್ರೆಷರ್ ಹಾಕೋಕೆ ಸ್ಟಾರ್ಟ್ ಮಾಡ್ತಾರೆ. ನಿನ್ನ ಪ್ರಾಪರ್ಟಿಲಿ ಕೆಲವಷ್ಟು ಪರ್ಸೆಂಟೇಜ್ ಏನಿದೆ ಅದು ನಿನ್ನ ಅಣ್ಣನಿಗೆ ಕೊಡು ಅಂತ ಈ ರೀತಿ ಪ್ರೆಷರ್ ಹಾಕೋಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಮನೀಷಾ ತಲೆಯಲ್ಲಿ ಏನಿರುತ್ತೆ ಅಂತಂದ್ರೆ ಅದು ಅವಳ ತಂದೆಯಿಂದ ಸಿಕ್ಕಿರುವಂತ ಒಂದು ಕೊನೆಯ ಗಿಫ್ಟ್, ಕೊನೆಯ ಗುರುತು. ಸೊ ಅವಳಿಗೆ ಅದರಲ್ಲಿ ಏನು ಶೇರ್ ಮಾಡೋದಾಗ್ಲಿ ಅಥವಾ ಏನು ಅವಳ ಅಣ್ಣನಿಗೆ ಕೊಡೋದಾಗ್ಲಿ ಅದು ಇಷ್ಟ ಇರಲ್ಲ. ಸೊ ಅವಳು ಯಾವತ್ತೂ ರೆಫ್ಯೂಸ್ ಮಾಡ್ತಾನೆ ಇರ್ತಾಳೆ. ಅಂಡ್ ಪದೇ ಪದೇ ಕೇಳಿದಾಗ್ಲೂ ಯಾವಾಗ ಅವಳು ರೆಫ್ಯೂಸ್ ಮಾಡ್ತಾ ಇರ್ತಾಳೆ, ಯಾವಾಗ ಅವಳು ಕೊಡಲ್ಲ, ನಂದು ಇದರಲ್ಲಿ ಏನಿದೆ, ನನ್ನ ಪಾರ್ಟ್ ಆಫ್ ಪ್ರಾಪರ್ಟಿ ಏನಿದೆ ಅದು ನಾನು ಕೊಡಲ್ಲ ಅಂತ ಹೇಳಿದಾಗ ಅವಳಿಗೆ ಅವಳ ಅಣ್ಣ ಮತ್ತು ಅಮ್ಮ ಸೇರಿ ಹೊಡಿತಿದ್ರು. ಯು ಹಿಯರ್ಡ್ ಇಟ್ ರೈಟ್. ಸ್ವಂತ ಅಣ್ಣ ಸ್ವಂತ ತಾಯಿನೇ ಸೇರಿ ಅವಳಿಗೆ ಹೊಡಿತಿದ್ಲು. ಆ್ಯಂಡ್ ಅವಳ ಫ್ಯಾಮಿಲಿಯಲ್ಲಿ ಇರೋ ಮೆಂಬರ್ಸ್ ಏನಿದ್ರು ಅಂದರೆ ಏನು ರಿಲೇಟಿವ್ಸ್ ಅಂತ ಏನು ಹೇಳ್ತಾರೆ, ಆ ರಿಲೇಟಿವ್ಸ್ಗೂ ಈ ಒಂದು ವಿಷಯ ಗೊತ್ತಿರುತ್ತೆ. ಬಟ್ ಯಾರು ಮನೀಷಾ ಸೈಡ್ ತಗೊಂಡು ಅಥವಾ ಮನೀಷಾಗೆ ಸಪೋರ್ಟ್ ಮಾಡ್ತಾ ಇರಲ್ಲ. ಮನೀಷಾಗೆ ಯಾರಿಂದಲೂ ಏನು ಹೋಪ್ ಇರಲ್ಲ. ಬಟ್ ಸಡನ್ಲಿ ಒಂದಿನ ಒಂದು ಚಿಕ್ಕ ಹೋಪ್ ಅವಳಿಗೆ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಅವಳಿಗೆ ಗೊತ್ತಾಗತ್ತೆ ನನ್ನ ಅಣ್ಣನ ಮದುವೆ ಆಗ್ತಾ ಇದೆ ಅಂತ, ಅವಾಗ ಅವಳ ತಲೆಯಲ್ಲಿ ಬರುತ್ತೆ ಮೇ ಬಿ ನನ್ನ ಒಂದು ಅತ್ತಿಗೆ ಆಗಿ ಬರುವಂಥವಳು ಏನಿದ್ದಾಳೆ, ಅಣ್ಣನ ಹೆಂಡತಿ ಏನಿದ್ದಾಳೆ, ಅವಳು ನನ್ನ ಮೇಲೆ ಕೇರ್ ಮಾಡ್ಬೋದು, ಇವರಿಗೆಲ್ಲ ಕನ್ವಿನ್ಸ್ ಮಾಡ್ಬೋದು, ಹೊಡಿಬೇಡಿ, ಆ ಥರ ಮಾಡಬೇಡಿ, ನೀವೇನು ಮಾಡ್ತಾ ಇದ್ದೀರಾ ಅದನ್ನು ತಪ್ಪು ಮಾಡ್ತಾ ಇದ್ದೀರಾ ಅಂತ. ಬಟ್ ಅವಳ ಒಂದು ಅಣ್ಣನ ಹೆಂಡತಿಯಾಗಿ ಬರೋಳು ಏನಿದ್ಲು ಅವಳಿಂದ ಇವಳಿಗೆ ಎಷ್ಟು ದೊಡ್ಡ ಒಂದು ಸರ್ಪ್ರೈಸ್ ಸಿಗುತ್ತೆ ಅನ್ನೋದು ಇವಳಿಗೆ ಗೊತ್ತಿರಲ್ಲ. ಶಿಖಾ ಅನ್ನೋ ಹುಡುಗಿ ಜೊತೆ ಮನೀಷ್ನ ಮದುವೆ ಆಗತ್ತೆ. ಸ್ಟಾರ್ಟಿಂಗಲ್ಲಿ ಶಿಖಾ ಮನೀಷಾಗೆ ಕೇರ್ ಮಾಡ್ತಾ ಇದ್ಲು. ಆ್ಯಂಡ್ ಏನು ಒಂದು ಇಬ್ಬರ ಮಧ್ಯ ಇರುವಂಥ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಇಬ್ಬರ ಮಧ್ಯ ಏನು ಒಂದು ಒಳ್ಳೆ ಒಂದು ಆತ್ಮೀಯತನ ಇತ್ತಂತ ಹೇಳ್ಬೋದು. ಬಟ್ ಒಂದು ದಿನ ತನ್ನ ಅತ್ತಿಗೆ ಆದಂಥ ಶಿಖಾ ಫೋನಲ್ಲಿ ಮಾತಾಡೋದು ಏನು ನಾರ್ಮಲ್ ಆಗಿ ನಾವು ಮಾತಾಡ್ತೀವಿ, ಅದರಲ್ಲಿ ಕದ್ದಿ ಮುಚ್ಚಿ ಮಾತಾಡೋದ್ರಲ್ಲಿ ಡಿಫ್ರೆನ್ಸ್ ಇರುತ್ತೆ. ಅದೇ ಥರ ಶಿಖಾ ಯಾರ ಜೊತೆನೋ ಕದ್ದಿ ಮುಚ್ಚಿ ಮಾತಾಡ್ತಾ ಇರ್ತಾಳೆ. ಅದನ್ನು ಮನೀಷಾ ಅಬ್ಸರ್ವ್ ಮಾಡ್ತಾಳೆ. ಮನೀಷಾ ಅಬ್ಸರ್ವ್ ಮಾಡಿದ ನಂತರ ಶಿಖಾ ಇಲ್ಲದೆ ಇರೋ ಟೈಮಲ್ಲಿ ಅವಳು ಹೋಗಿ ಶಿಖಾನ ಫೋನ್ ಚೆಕ್ ಮಾಡ್ತಾಳೆ. ಆಗ ಗೊತ್ತಾಗತ್ತೆ ಪವನ್ ಅನ್ನೋ ಒಂದು ಹುಡುಗನ ಜೊತೆ ಇವಳ ಅತ್ತಿಗೆ ಆದಂತ ಅಂದರೆ ಶಿಖಾನ ಕಾಂಟ್ಯಾಕ್ಟ್ ಇದೆ ಅಂತ. ಕಾನ್ವರ್ಸೇಷನ್ ಇಂದ ಹಿಡಿದು ಟೆಕ್ಸ್ಟು, ಇಮೇಜಸ್ಸು, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಾನೇನು ಹೇಳ್ತಾ ಇದ್ದೀನಿ ಅಂತ, ಅಲ್ಲಿವರೆಗೂ ಇವರಿಬ್ರು ಮಧ್ಯ ಶೇರ್ ಆಗಿರತ್ತೆ. ಮನೀಷಾ ಯಾವುದೇ ಒಂದು ಸ್ಟೆಪ್ನ ತಗೊಳ್ಳೋಕ್ಕಿಂತ ಮುಂಚೆ ಒಂದು ಬಾರಿ ಶಿಖಾನ್ ಹತ್ರ ಹೋಗಿ ಮಾತಾಡ್ಬೇಕಂತ ಶಿಖಾನ್ ಹತ್ರ ಹೋಗಿ ಮಾತಾಡ್ತಾಳೆ. ನೋಡಿ, ನೀವೇನು ಮಾಡ್ತಾ ಇದ್ದೀರಾ, ಇದು ತಪ್ಪು, ಈ ಥರ ಮಾಡಬೇಡಿ, ನೀವೀಗ ಒಂದು ಮದುವೆ ಆಗಿದ್ದೀರಾ, ಒಬ್ಬರ ಹೆಂಡತಿ ನೀವು, ಅದಕ್ಕೋಸ್ಕರ ಈ ಥರ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಬಟ್ ಶಿಖಾ ಅದು ಇಲ್ಲಿಗೆ ಸ್ಟಾಪ್ ಮಾಡಲ್ಲ. ಇವಾಗ ಶಿಖಾಗೆ ಮನೀಷಾಯಿಂದ ಪ್ರಾಬ್ಲಮ್ ಆಗೋಕೆ ಸ್ಟಾರ್ಟ್ ಆಗತ್ತೆ. ಬಿಕಾಸ್ ಪವನ್ ಆ್ಯಂಡ್ ಶಿಖಾನ್ ಅಫೇರ್ ಏನಿದೆ ಅದ್ರ ಮಿಡಲ್ಲು ಮನೀಷಾ ಪ್ರಾಬ್ಲಮೆಟಿಕ್ ಆಗ್ತಾ ಇರ್ತಾಳೆ. ಆನ್ ದಿ ಅದರ್ ಹ್ಯಾಂಡ್ ಮನೀಶ್ಗೆ ಈ ಪ್ರಾಪರ್ಟಿ ಸೇಲ್ ಮಾಡಬೇಕಾಗಿರುತ್ತೆ. ಈ ಪ್ರಾಪರ್ಟಿ 1-2 ಲಕ್ಷದಲ್ಲ, ಸಮ್ವೇರ್ ಅರೌಂಡ್ ಬಿಟ್ವೀನ್ 3 to 5 CR ಕೋಟಿ, 3-5 ಕೋಟಿಯ ಬೆಸ್ಟ್ ಪ್ರಾಪರ್ಟಿ ಆಗಿರುತ್ತೆ. ಆ್ಯಂಡ್ ಅಗೇನ್ ಮನೀಷಾ ವಾಸ್ ದಿ ಪ್ರಾಬ್ಲಮ್. ಬಿಕಾಸ್ 50%
ಪ್ರಾಪರ್ಟಿ ಏನಿದೆ ಅದು ಮನೀಷಾ ನೇಮಲ್ಲಿರುತ್ತೆ. ಸೊ ಮನೀಶ್ಗೆ ಪ್ರಾಪರ್ಟಿ ಸೆಲ್ ಮಾಡೋಕ್ ಆಗ್ತಾ ಇರಲ್ಲ. ಈ ಪ್ರಾಪರ್ಟಿ ಬಗ್ಗೆ ಯಾವಾಗ ಶಿಖಾ ಗೊತ್ತಾಗತ್ತೆ ಅವಾಗ ಅವಳು ಸ್ಲೋ ಆಗಿ ಮನೀಶ್ನ ಚೇಂಜ್ ಮಾಡೋಕ್ ಸ್ಟಾರ್ಟ್ ಮಾಡ್ತಾಳೆ. ಅಂಡ್ ಈ ಒಂದು ಟೈಮ್ ವರೆಗೂ ಶಿಖಾ ಗೊತ್ತಾಗಿರುತ್ತೆ ಲೈಕ್ ಮನೀಷಾಗೆ ಯಾವ ತರ ಟ್ರೀಟ್ ಮಾಡ್ತಾ ಇದ್ರು ಅವ್ರ ಫ್ಯಾಮಿಲಿಯವರು ಅಂತ. ಸೊ ಅವಳು ಅದೇ ತರ ಟ್ರೀಟ್ ಮಾಡೋಕ್ ಸ್ಟಾರ್ಟ್ ಮಾಡ್ತಾಳೆ. ಶಿಖಾ ಮನೀಷಾ ಮೇಲೆ ಬೇಕಂತ ಕಿರ್ಚಾಡೋದು ಅಂಡ್ ಫಾಲ್ಸ್ ಅಲಿಗೇಷನ್ಸ್ ಹಾಕೋದು. ಲೈಕ್ ಇವಳೇನಿದ್ದಾಳೆ ಇವಳು ಬಸ್ ಜೊತೆ ಸುತ್ತಾಡ್ತಾಳೆ ಅಂಡ್ ಇವಳು ಕಾಂಟ್ಯಾಕ್ಟ್ ಯಾರ್ಯಾರ ಜೊತೆ ಇದೆ ಅವ್ರು ಯಾರು ಸರಿಯಾಗಿಲ್ಲ ಆ ಥರ ಈ ಥರ ಎಕ್ಸೆಟ್ರಾ ಎಕ್ಸೆಟ್ರಾ. ಬಟ್ ಮನೀಷಾ ಆ ಥರ ಇರಲ್ಲ. ಅಂಡ್ ಎಷ್ಟೋ ಬಾರಿ ಮನೀಷಾಗೆ ನೈಟ್ ಊಟ ಕೂಡ ಕೊಡ್ತಾ ಇರಲ್ಲ ಶಿಖಾ. ಇನ್ನೂ ಒಂದು ಥಿಂಗ್ ಏನಂತಂದ್ರೆ ಮನೀಷಾ ತಲೆಯಲ್ಲಿ ಇರುವಂತ ಒಂದು ಲಾಸ್ಟ್ ಹೋಪ್ ಏನಿರುತ್ತೆ ಅದು ಇಲ್ಲಿಗೆ ಎಂಡ್ ಆಗಿರುತ್ತೆ. ಫಸ್ಟು ಅಮ್ಮ ಅಂಡ್ ಅಣ್ಣ ಏನಿದ್ರು ಇಬ್ಬರೇ ಹೊಡಿತಾ ಇದ್ರು. ಇವಾಗ ಏನು ಅಣ್ಣನಿಗೆ ಮದುವೆ ಆಗಿ ಬಂದಂತ ಹುಡುಗಿ ಇವಳ ಅತ್ತಿಗೆ ಏನಿದ್ಲು ಅವಳು ಇವ್ರ ಜೊತೆ ಸೇರಿ ಇವಳನ್ನ ಹೊಡಿತಾ ಇರ್ತಾಳೆ. ಹೀಗೆ ಟೈಮ್ ಕಳೀತಾ ಒಂದು ದಿನ ಮನೀಷಾ ತನ್ನ ಆಫೀಸಿಂದ ಸ್ವಲ್ಪ ಬೇಗನೆ ಮನೆಗೆ ಬರ್ತಾಳೆ. ಅಂಡ್ ಮನೆಗೆ ಬಂದಿದ್ದೆ ಫಸ್ಟ್ ಥಿಂಗ್ ಅವಳು ನೋಟಿಸ್ ಮಾಡೋದು ಏನಂತಂದ್ರೆ ಅಣ್ಣ ಮತ್ತೆ ಅತ್ತಿಗೆ ರೂಮ್ ಏನಿದೆ ಆ ರೂಮಿಂದ ಏನೋ ಸೌಂಡ್ ಬರ್ತಾ ಇರತ್ತೆ. ಇವಳು ಮೇ ಬಿ ಅಣ್ಣ ಅತ್ತಿಗೆ ಇರ್ಬೋದಂತ ಥಿಂಕ್ ಮಾಡ್ತಾಳೆ. ಬಟ್ ಡೋರ್ ಹತ್ರ ಹೋಗಿದ್ದೆ ಗೊತ್ತಾಗತ್ತೆ ರೂಮಲ್ಲಿ ಶಿಖಾ ಅಂಡ್ ಪವನ್ ಇದ್ದಾರೆ ಅಂತ. ಮನೆಯಲ್ಲಿ ಆ ಟೈಮಲ್ಲಿ ಯಾರು ಇರಲ್ಲ. ಹಾಗಿದ್ರೆ ಈ ಒಂದು ದೃಶ್ಯನ ನೋಡಿದ ನಂತರ ಮನೀಷಾ ತಗೊಂಡಂತ ನೆಕ್ಸ್ಟ್ ಸ್ಟೆಪ್ ಏನ್ ಆಯ್ತು, ಇದ್ರ ಮುಂದೆ ಸ್ಟೋರಿ ಏನಿದೆ, ಇನ್ಸಿಡೆಂಟ್ ಏನಾಯ್ತು ಅನ್ನೋದು ನಾವು ಇದೇ ವಿಡಿಯೋನ ಪಾರ್ಟ್ 2 ಅಲ್ಲಿ ತಿಳ್ಕೊಡೋಣ. ಅಂಡ್ ಡೋಂಟ್ ವರಿ, ಈ ವಿಡಿಯೋ ಬಂದು 2 to 3 days ಅಲ್ಲೇ ನಿಮಗೆ ಪಾರ್ಟ್ 2 ಸಿಗತ್ತೆ. ಬಿಕಾಸ್ ಸ್ಕ್ರಿಪ್ಟ್ ಅಂಡ್ ರೆಕಾರ್ಡಿಂಗ್ ಎಲ್ಲ ಆಗಿದೆ ಇದ್ರದ್ದು. ಎಲ್ಲಿವರೆಗೆ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಈ ಒಂದು ವಿಡಿಯೋ ಪಾರ್ಟ್ 2 ಏನಿದೆ ಅದು ಆಲ್ರೆಡಿ ರೆಡಿ ಇದೆ ಅಂತ ಹೇಳ್ಬೋದು. ಸೊ ತುಂಬಾ ವೇಟ್ ಮಾಡೋದೇನು ಇರಲ್ಲ. 2 to 3 days ಅಲ್ಲೇ ನೀವು ಪಾರ್ಟ್ 2 ನ ನೋಡ್ತೀರಾ. ಅಂಡ್ ಒನ್ ಮೋರ್ ಥಿಂಗ್, ಈ ಒಂದು ಪಾರ್ಟ್ ಅಲ್ಲಿ ನಾನು ಏನ್ ಹೇಳಿದ್ರೆ ಅದರಲ್ಲಿ ಮನೀಶ್ ಅಂಡ್ ಮನೀಷಾ ತಾಯಿ ಬಗ್ಗೆ ಜಾಸ್ತಿ ಏನು ಇನ್ಫಾರ್ಮೇಶನ್ ಇಲ್ಲ. ಬಿಕಾಸ್ ನಾನೇನ್ ಆರ್ಟಿಕಲ್ ನೋಡಿದ್ದೀನಿ ಅದ್ರಲ್ಲೂ ಏನೋ ಅವ್ರು ಹೊಡಿತಿದ್ರು, ಪ್ರೆಷರೈಸ್ ಮಾಡ್ತಿದ್ರು ಮಗಳಿಗೆ, ಅದೇ ತರನೇ ಇದ್ದು ಬಿಟ್ರೆ ಏನು ಎಸ್ಪೆಷಲಿ ಈ ಒಂದು ಅತ್ತಿಗೆ ಹೊಡಿಬೇಕಾದ್ರೆ ಅಥವಾ ಅತ್ತಿಗೆ ಆ ರೀತಿ ಫಾಲ್ಸ್ ಅಲಿಗೇಷನ್ಸ್ ಹಾಕ್ಬೇಕಾದ್ರೆ ಇವ್ರು ಏನ್ ಮಾಡ್ತಿದ್ರು ಅನ್ನೋದು ಯಾವ್ದೋ ಒಂದು ಆರ್ಟಿಕಲ್ ಅಲ್ಲಿ ಕ್ಲಿಯರ್ ಆಗಿಲ್ಲ. ಐ ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಏನಿದೆ ಇಷ್ಟ ಆಗಿರ್ಬೋದು. ಅಂಡ್ ಐ ಟೋಲ್ಡ್ ಯು ಪಾರ್ಟ್ 2 ಏನಿದೆ ಅದು ತುಂಬಾ ಬೇಗನೆ ನಿಮ್ಗೆ ನೋಡ್ಲಿಕ್ಕೆ ಸಿಗತ್ತೆ. ಅಂಡ್ ವಿಡಿಯೋ ಇಷ್ಟ ಆದ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಚಾನೆಲ್ ಆಗಿರ್ಬೋದು, ಈ ಚಾನೆಲ್ ಅಲ್ಲಿರುವಂತಹ ವಿಡಿಯೋಸ್ ನಿಮಗೆ ಇನ್ಫಾರ್ಮೇಟಿವ್ ಅಂಡ್ ಎಂಟರ್ಟೈನಿಂಗ್ ಅಂತ ಅನ್ಸಿದ್ರೆ ನೀವು ಇದನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಬಹುದು. ಸೊ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.